ಸಾಲು ದರೋಡೆಗಳಿಗೆ ಕರುನಾಡು ಬೆಚ್ಚಿ ಬಿದ್ದಿದೆ. ರಾಜ್ಯದ ಜನರಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಯಾವಾಗ ದರೋಡೆಕೋರರು ಎಂಟ್ರಿ ಕೊಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲೆಡೆ ಸಿಸಿಟಿವಿಯ ಹದ್ದಿನ ಕಣ್ಣು ಅಲರ್ಟ್ ಆಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿ, ಪೊಲೀಸರಿಂದ ವಾಹನಗಳ ತಪಾಸಣೆ, ಎಲ್ಲೆಲ್ಲೂ ಸಿಸಿ ಕ್ಯಾಮೆರಾಗಳ ಹದ್ದಿನ ಕಣ್ಣು. ಸ್ವಲ್ಪ ಅನುಮಾನ ಬಂದ್ರೂ ವಿಚಾರಣೆ ಫಿಕ್ಸ್. ಬಾಗಲಕೋಟೆಯಲ್ಲಿ ಪೊಲೀಸರು ಹೈ ಅಲರ್ಟ್. ನಗರದ ಸುತ್ತಲೂ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು. ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ನಡೆದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರಾಬರಿ ನಡೆಯೋಕೆ ಮುನ್ನವೇ ಎಚ್ಚೆತ್ತುಕೊಂಡಿದ್ದಾರೆ. ಎಸ್ಪಿ ಅಮರನಾಥ್ ರೆಡ್ಡಿ ನೇತೃತ್ವದಲ್ಲಿ ಇಡೀ ಬಾಗಲಕೋಟೆ ನಗರದಾದ್ಯಂತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇಡೀ ನಗರದಲ್ಲಿ ಒಟ್ಟು 393 ಹೈ ಡೆಫಿನೇಷನ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕ್ಯಾಮೆರಾಗಳಲ್ಲಿ ಯಾವುದೇ ವಾಹನಗಳ ನಂಬರ್, ಚಾಲಕನ ಮುಖ ಚಹರೆ ಸರಿಯಾಗಲಿದೆ. ಎಸ್ಪಿ ಕಚೇರಿಯಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಇಡೀ ಜಿಲ್ಲೆಯಾದ್ಯಂತ ಒಟ್ಟು 22ಕ್ಕೂ ಹೆಚ್ಚು ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಕಂಪಲ್ಸರಿಯಾಗಿ ನಮ್ಮದು ಡೇ ಆ್ಯಂಡ್ ನೈಟು ಸಿಬ್ಬಂದಿಯವ್ರನ್ನ ನೇಮಿಸಿದ್ವಿ ಮತ್ತು ಅಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂಥ ವಾಹನಗಳನ್ನು ತಪಾಸಣೆ ಮಾಡ್ತಾಯಿದ್ದೀವಿ. ಸ್ಪೆಷಲಿ ಔಟ್ ಆಫ್ ಸ್ಟೇಟು ಬಂದಿರತಕ್ಕಂಥ ವಾಹನಗಳನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ 22 ಪೊಲೀಸ್ ಠಾಣೆಗಳಿದ್ದು ಆಯಾ ಠಾಣೆ ವ್ಯಾಪ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ. ಬ್ಯಾಂಕ್ನ ಸಿಸಿ ಕ್ಯಾಮೆರಾ ಅಲಾರಾಂ ಕಂಡೀಷನ್ ಪರಿಶೀಲಿಸುವುದಕ್ಕೆ ಸೂಚಿಸಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಹಣ ವಿತ್ಡ್ರಾ ಮಾಡಿಕೊಂಡ ವ್ಯಕ್ತಿಗೆ ಗನ್ ಮ್ಯಾನ್ ನೀಡುವಂತೆ ಹೇಳಿದ್ದಾರೆ. ಖಾಕಿ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೀದರ್ ಮತ್ತು ಮಂಗಳೂರಲ್ಲಿ ನಡೆದಂತಹ ಘಟನೆಗಳನ್ನು ನೋಡಿಕೊಂಡು ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು 390ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಮತ್ತು 22 ಕಡೆ ನಾಕಾಬಂದಿಯನ್ನು ವಿಸ್ತೃತಗೊಳಿಸಿ ಅತಿ ಹೆಚ್ಚು ಕಟ್ಟುನಿಟ್ಟಿನ ಶಿಸ್ತು ಪಾಲನೆಯನ್ನು, ಕಾನೂನು ಪಾಲನೆಯನ್ನು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದನ್ನು ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ನಾವು ಸ್ವಾಗತ ಮಾಡ್ತೀವಿ. ಇನ್ನೂ ಹೆಚ್ಚು ಕಟ್ಟುನಿಟ್ಟಿನ ಕ್ರಮಗಳಾಗಲಿ, ಈ ದರೋಡೆಕೋರರಾಗಲಿ ಅಥವಾ ಇಂಥ ಕೃತ್ಯಗಳನ್ನ ಅಕ್ರಮ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ ಮಾಡುವಂಥವರಾಗಲಿ, ಇಂಥ ಕೃತ್ಯಗಳು ಜಿಲ್ಲೆಯಲ್ಲಿ ಎಲ್ಲೂ ನಡೆಯದಂತೆ ಇನ್ನಷ್ಟು ಹೆಚ್ಚಿನ ಕಠಿಣ ಕ್ರಮಗಳಾಗಲಿ, ಈಗಾಗಲೇ ತೆಗೆದುಕೊಂಡ ಕ್ರಮಗಳು ಕೂಡ ತುಂಬ ಖುಷಿ ಇದೆ. ಬಾಗಲಕೋಟೆ ಪೊಲೀಸರ ಈ ನಡೆ ನಿಜಕ್ಕೂ ಶ್ಲಾಘನೀಯ. ಆದರೆ ಉಳಿದ ಜಿಲ್ಲೆಯಲ್ಲೂ ಖಾಕಿ ಇದೇ ರೀತಿ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಸಾಲು ದರೋಡೆಗಳಿಗೆ ಕರುನಾಡು ಬೆಚ್ಚಿ ಬಿದ್ದಿದೆ. ರಾಜ್ಯದ ಜನರಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಯಾವಾಗ ದರೋಡೆಕೋರರು ಎಂಟ್ರಿ ಕೊಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲೆಡೆ ಸಿಸಿಟಿವಿಯ ಹದ್ದಿನ ಕಣ್ಣು ಅಲರ್ಟ್ ಆಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿ, ಪೊಲೀಸರಿಂದ ವಾಹನಗಳ ತಪಾಸಣೆ, ಎಲ್ಲೆಲ್ಲೂ ಸಿಸಿ ಕ್ಯಾಮೆರಾಗಳ ಹದ್ದಿನ ಕಣ್ಣು. ಸ್ವಲ್ಪ ಅನುಮಾನ ಬಂದ್ರೂ ವಿಚಾರಣೆ ಫಿಕ್ಸ್. ಬಾಗಲಕೋಟೆಯಲ್ಲಿ ಪೊಲೀಸರು ಹೈ ಅಲರ್ಟ್. ನಗರದ ಸುತ್ತಲೂ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು. ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ನಡೆದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರಾಬರಿ ನಡೆಯೋಕೆ ಮುನ್ನವೇ ಎಚ್ಚೆತ್ತುಕೊಂಡಿದ್ದಾರೆ. ಎಸ್ಪಿ ಅಮರನಾಥ್ ರೆಡ್ಡಿ ನೇತೃತ್ವದಲ್ಲಿ ಇಡೀ ಬಾಗಲಕೋಟೆ ನಗರದಾದ್ಯಂತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇಡೀ ನಗರದಲ್ಲಿ ಒಟ್ಟು 393 ಹೈ ಡೆಫಿನೇಷನ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕ್ಯಾಮೆರಾಗಳಲ್ಲಿ ಯಾವುದೇ ವಾಹನಗಳ ನಂಬರ್, ಚಾಲಕನ ಮುಖ ಚಹರೆ ಸರಿಯಾಗಲಿದೆ. ಎಸ್ಪಿ ಕಚೇರಿಯಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಇಡೀ ಜಿಲ್ಲೆಯಾದ್ಯಂತ ಒಟ್ಟು 22ಕ್ಕೂ ಹೆಚ್ಚು ನಾವು ಚೆಕ್ ಪೋಸ್ಟ್ಗಳನ್ನು
ಹಾಕ್ಕೊಂಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಕಂಪಲ್ಸರಿಯಾಗಿ ನಮ್ಮದು ಡೇ ಆ್ಯಂಡ್ ನೈಟು ಸಿಬ್ಬಂದಿಯವ್ರನ್ನ ನೇಮಿಸಿದ್ವಿ ಮತ್ತು ಅಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂಥ ವಾಹನಗಳನ್ನು ತಪಾಸಣೆ ಮಾಡ್ತಾಯಿದ್ದೀವಿ. ಸ್ಪೆಷಲಿ ಔಟ್ ಆಫ್ ಸ್ಟೇಟು ಬಂದಿರತಕ್ಕಂಥ ವಾಹನಗಳನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ 22 ಪೊಲೀಸ್ ಠಾಣೆಗಳಿದ್ದು ಆಯಾ ಠಾಣೆ ವ್ಯಾಪ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ. ಬ್ಯಾಂಕ್ನ ಸಿಸಿ ಕ್ಯಾಮೆರಾ ಅಲಾರಾಂ ಕಂಡೀಷನ್ ಪರಿಶೀಲಿಸುವುದಕ್ಕೆ ಸೂಚಿಸಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಹಣ ವಿತ್ ಡ್ರಾ ಮಾಡಿಕೊಂಡ ವ್ಯಕ್ತಿಗೆ ಗನ್ ಮ್ಯಾನ್ ನೀಡುವಂತೆ ಹೇಳಿದ್ದಾರೆ. ಖಾಕಿ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೀದರ್ ಮತ್ತು ಮಂಗಳೂರಲ್ಲಿ ನಡೆದಂತಹ ಘಟನೆಗಳನ್ನು ನೋಡಿಕೊಂಡು ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು 390ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಮತ್ತು 22 ಕಡೆ ನಾಕಾಬಂದಿಯನ್ನು ವಿಸ್ತೃತಗೊಳಿಸಿ ಅತಿ ಹೆಚ್ಚು ಕಟ್ಟುನಿಟ್ಟಿನ ಶಿಸ್ತು ಪಾಲನೆಯನ್ನು, ಕಾನೂನು ಪಾಲನೆಯನ್ನು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದನ್ನು ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ನಾವು ಸ್ವಾಗತ ಮಾಡ್ತೀವಿ. ಇನ್ನೂ ಹೆಚ್ಚು ಕಟ್ಟುನಿಟ್ಟಿನ ಕ್ರಮಗಳಾಗಲಿ, ಈ ದರೋಡೆಕೋರರಾಗಲಿ ಅಥವಾ ಇಂಥ ಕೃತ್ಯಗಳನ್ನ ಅಕ್ರಮ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ ಮಾಡುವಂಥವರಾಗಲಿ, ಇಂಥ ಕೃತ್ಯಗಳು ಜಿಲ್ಲೆಯಲ್ಲಿ ಎಲ್ಲೂ ನಡೆಯದಂತೆ ಇನ್ನಷ್ಟು ಹೆಚ್ಚಿನ ಕಠಿಣ ಕ್ರಮಗಳಾಗಲಿ. ಈಗಾಗಲೇ ತೆಗೆದುಕೊಂಡ ಕ್ರಮಗಳು ಕೂಡ ತುಂಬ ಖುಷಿ ಇದೆ. ಬಾಗಲಕೋಟೆ ಪೊಲೀಸರ ಈ ನಡೆ ನಿಜಕ್ಕೂ ಶ್ಲಾಘನೀಯ. ಆದರೆ ಉಳಿದ ಜಿಲ್ಲೆಯಲ್ಲೂ ಖಾಕಿ ಇದೇ ರೀತಿ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ, ಸಾಲು ಸಾಲು ದರೋಡೆಗಳಿಗೆ ಕರುನಾಡು ಬೆಚ್ಚಿ ಬಿದ್ದಿದೆ. ರಾಜ್ಯದ ಜನರಲ್ಲಿ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿದೆ. ಯಾವಾಗ ದರೋಡೆಕೋರರು ಎಂಟ್ರಿ ಕೊಡ್ತಾರೋ ಅನ್ನೋ ಭಯ ಶುರುವಾಗಿದೆ. ಬಾಗಲಕೋಟೆಯಲ್ಲಿ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಎಲ್ಲೆಡೆ ಸಿಸಿಟಿವಿಯ ಹದ್ದಿನ ಕಣ್ಣು ಅಲರ್ಟ್ ಆಗಿದೆ. ನಗರದ ಪ್ರಮುಖ ರಸ್ತೆಗಳಲ್ಲಿ ನಾಕಾಬಂದಿ, ಪೊಲೀಸರಿಂದ ವಾಹನಗಳ ತಪಾಸಣೆ, ಎಲ್ಲೆಲ್ಲೂ ಸಿಸಿ ಕ್ಯಾಮೆರಾಗಳ ಹದ್ದಿನ ಕಣ್ಣು. ಸ್ವಲ್ಪ ಅನುಮಾನ ಬಂದ್ರೂ ವಿಚಾರಣೆ ಫಿಕ್ಸ್. ಬಾಗಲಕೋಟೆಯಲ್ಲಿ ಪೊಲೀಸರು ಹೈ ಅಲರ್ಟ್. ನಗರದ ಸುತ್ತಲೂ ಸಿಸಿ ಕ್ಯಾಮೆರಾಗಳ ಕಣ್ಗಾವಲು. ಬೀದರ್ ಹಾಗೂ ಮಂಗಳೂರಿನಲ್ಲಿ ದರೋಡೆ ನಡೆದ ಬೆನ್ನಲ್ಲೇ ಬಾಗಲಕೋಟೆಯಲ್ಲಿ ಪೊಲೀಸರು ಫುಲ್ ಅಲರ್ಟ್ ಆಗಿದ್ದಾರೆ. ಯಾವುದೇ ರಾಬರಿ ನಡೆಯೋಕೆ ಮುನ್ನವೇ ಎಚ್ಚೆತ್ತುಕೊಂಡಿದ್ದಾರೆ. ಎಸ್ಪಿ ಅಮರನಾಥ್ ರೆಡ್ಡಿ ನೇತೃತ್ವದಲ್ಲಿ ಇಡೀ ಬಾಗಲಕೋಟೆ ನಗರದಾದ್ಯಂತ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಇಡೀ ನಗರದಲ್ಲಿ ಒಟ್ಟು 393 ಹೈ ಡೆಫಿನೇಷನ್ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲಾಗಿದೆ. ಈ ಕ್ಯಾಮೆರಾಗಳಲ್ಲಿ ಯಾವುದೇ ವಾಹನಗಳ ನಂಬರ್, ಚಾಲಕನ ಮುಖ ಚಹರೆ ಸರಿಯಾಗಲಿದೆ. ಎಸ್ಪಿ ಕಚೇರಿಯಲ್ಲಿ ಮಾನಿಟರ್ ಮಾಡಲಾಗ್ತಾ ಇದೆ. ಪೊಲೀಸ್ ಇಲಾಖೆಯಿಂದ ಇಡೀ ಜಿಲ್ಲೆಯಾದ್ಯಂತ ಒಟ್ಟು 22ಕ್ಕೂ ಹೆಚ್ಚು ನಾವು ಚೆಕ್ ಪೋಸ್ಟ್ಗಳನ್ನು ಹಾಕ್ಕೊಂಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಕಂಪಲ್ಸರಿಯಾಗಿ ನಮ್ಮದು ಡೇ ಆ್ಯಂಡ್ ನೈಟು ಸಿಬ್ಬಂದಿಯವ್ರನ್ನ ನೇಮಿಸಿದ್ವಿ ಮತ್ತು ಅಲ್ಲಿ ಅನುಮಾನಾಸ್ಪದವಾಗಿರ್ತಕ್ಕಂಥ ವಾಹನಗಳನ್ನು ತಪಾಸಣೆ ಮಾಡ್ತಾಯಿದ್ದೀವಿ. ಸ್ಪೆಷಲಿ ಔಟ್ ಆಫ್ ಸ್ಟೇಟು ಬಂದಿರತಕ್ಕಂಥ ವಾಹನಗಳನ್ನು ನಾವು ತಪಾಸಣೆ ಮಾಡ್ತಾಯಿದ್ದೀವಿ. ಜಿಲ್ಲೆಯಲ್ಲಿ 22 ಪೊಲೀಸ್ ಠಾಣೆಗಳಿದ್ದು ಆಯಾ ಠಾಣೆ ವ್ಯಾಪ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳ ಜೊತೆ ಸಭೆ ನಡೆಸಲಾಗಿದೆ. ಬ್ಯಾಂಕ್ನ ಸಿಸಿ ಕ್ಯಾಮೆರಾ ಅಲಾರಾಂ ಕಂಡೀಷನ್ ಪರಿಶೀಲಿಸುವುದಕ್ಕೆ ಸೂಚಿಸಿದ್ದಾರೆ. 20 ಲಕ್ಷಕ್ಕೂ ಅಧಿಕ ಹಣ ವಿತ್ ಡ್ರಾ ಮಾಡಿಕೊಂಡ ವ್ಯಕ್ತಿಗೆ ಗನ್ ಮ್ಯಾನ್ ನೀಡುವಂತೆ ಹೇಳಿದ್ದಾರೆ. ಖಾಕಿ ನಡೆಗೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬೀದರ್ ಮತ್ತು ಮಂಗಳೂರಲ್ಲಿ ನಡೆದಂತಹ ಘಟನೆಗಳನ್ನು ನೋಡಿಕೊಂಡು ಮುಂಜಾಗ್ರತಾ ಕ್ರಮವಾಗಿ ಬಾಗಲಕೋಟೆ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು 390ಕ್ಕೂ ಹೆಚ್ಚು ಕ್ಯಾಮೆರಾಗಳನ್ನು ಮತ್ತು 22 ಕಡೆ ನಾಕಾಬಂದಿಯನ್ನು ವಿಸ್ತೃತಗೊಳಿಸಿ ಅತಿ ಹೆಚ್ಚು ಕಟ್ಟುನಿಟ್ಟಿನ ಶಿಸ್ತು ಪಾಲನೆಯನ್ನು, ಕಾನೂನು ಪಾಲನೆಯನ್ನು ಮಾಡಲಿಕ್ಕೆ ಕ್ರಮ ತೆಗೆದುಕೊಂಡಿದ್ದನ್ನು ಬಾಗಲಕೋಟೆ ಜಿಲ್ಲೆಯ ವತಿಯಿಂದ ನಾವು ಸ್ವಾಗತ ಮಾಡ್ತೀವಿ. ಇನ್ನೂ ಹೆಚ್ಚು ಕಟ್ಟುನಿಟ್ಟಿನ ಕ್ರಮಗಳಾಗಲಿ, ಈ ದರೋಡೆಕೋರರಾಗಲಿ ಅಥವಾ ಇಂಥ ಕೃತ್ಯಗಳನ್ನ ಅಕ್ರಮ ಸಾಗಾಣಿಕೆ, ಕಳ್ಳ ಸಾಗಾಣಿಕೆ ಮಾಡುವಂಥವರಾಗಲಿ, ಇಂಥ ಕೃತ್ಯಗಳು ಜಿಲ್ಲೆಯಲ್ಲಿ ಎಲ್ಲೂ ನಡೆಯದಂತೆ ಇನ್ನಷ್ಟು ಹೆಚ್ಚಿನ ಕಠಿಣ ಕ್ರಮಗಳಾಗಲಿ. ಈಗಾಗಲೇ ತೆಗೆದುಕೊಂಡ ಕ್ರಮಗಳು ಕೂಡ ತುಂಬ ಖುಷಿ ಇದೆ. ಬಾಗಲಕೋಟೆ ಪೊಲೀಸರ ಈ ನಡೆ ನಿಜಕ್ಕೂ ಶ್ಲಾಘನೀಯ. ಆದರೆ ಉಳಿದ ಜಿಲ್ಲೆಯಲ್ಲೂ ಖಾಕಿ ಇದೇ ರೀತಿ ಎಚ್ಚೆತ್ತುಕೊಂಡ್ರೆ ಒಳ್ಳೆಯದು. ಸಿದ್ದು ದುತ್ತರಗಾವಿ, ರಿಪಬ್ಲಿಕ್ ಕನ್ನಡ.